ಚಳ್ಳಕೆರೆ ನಗರದ ಆರಾಧ್ಯ ದೈವ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ರಥೋತ್ಸವವು ಶನಿವಾರ ಸಂಜೆ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಶ್ರೀ ವೀರಭದ್ರಸ್ವಾಮಿಗೆ ಬೃಹತ್ ಹೂವಿನ ಹಾರಗಳು ಹಾಗೂ ಬಣ್ಣ ಬಣ್ಣದ ಬಾವುಟಗಳಿಂದ ಅಲಂಕರಿಸಲಾದ ಭವ್ಯ ರಥದಲ್ಲಿ ಸ್ವಾಮಿಯನ್ನ ಆಸೀನಗೊಳಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಜಯಘೋಷಗಳ ಮಧ್ಯೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥವು ಬೀದಿಗಳಲ್ಲಿ ಗಾಂಭೀರ್ಯದಿಂದ ಸಾಗುವ ವೇಳೆ ಮಂಗಳ ವಾದ್ಯಗಳು, ಕರಡಿ ಮಜ್ಜನು, ನಂದಿಕೋಲು, ಕೋಲಾಟ ಸೇರಿದಂತೆ ವಿವಿಧ ಜಾನಪದ ಕಲಾಕೃತಿಗಳು ಉತ್ಸವದ ವೈಭವ ಹೆಚ್ಚಿಸಿದೆ. ಭಕ್ತರು ಸ್ವಾಮಿಗೆ ಜಯ ಎಂದು ಘೋಷಣೆ ಕೂಗುತ್ತಾ ಸೇರು ಬೆಲ್ಲ, ಮೆಣಸು ಹಾಗೂ ಬಾಳೆಹಣ್ಣುಗಳನ್ನು ರಥದಿಂದ ಎಸೆಯುವ ಮೂಲಕ ತಮ್ಮ ಅರಕೆಯನ್ನ ಸಲ್ಲಿಸಿ ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ರಥೋತ್ಸವಕ್ಕೂ ಮುನ್ನ ನಡೆದ ಮುಕ್ತಿ ಬಾವುಟದ ಹರಾಜು ಪ್ರಕ್ರಿಯೆಯು ಭಕ್ತರ ಗಮನ ಸೆಳೆಯಿತು. ಬಳಿಕ ಸಂಪ್ರದಾಯಬದ್ಧ ವಿಧಿವಿಧಾನಗಳೊಂದಿಗೆ ರಥೋತ್ಸವವು ಆರಂಭಗೊಂಡಿತು. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕರಾದ ಟಿ. ರಘುಮೂರ್ತಿ, ವೀರೇಂದ್ರ ಗೋಪಿ ಭಾಗವಹಿಸಿದ್ದರು. ಮುಕ್ತಿ ಬಾವುಟವನ್ನು ವೆಸ್ಟರ್ ಉದ್ಯಮಿಯವರು 9 ಲಕ್ಷ ರುಗಳಿಗೆ ತಮ್ಮದಾಗಿಸಿಕೊಂಡರು. Pinto.